ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಬಿಡದಿ ಭೂವ್ಯೂಹ ರೈತ ವರ್ಸಸ್ ರೈತ. ಸಾರ್ ಅಧಿಕೃತ ವಿರೋಧ ಪಕ್ಷ ನೀವು. ಮೇಡಮ್ ಅದೇನೆ ಇವತ್ತು ಬಾಲಕೃಷ್ಣ ಅವರು ಇಷ್ಟೊಂದೆಲ್ಲ ಮಾತಾಡ್ತಿದ್ದಾರಲ್ಲ, ಇವರು ಮಾಹಿತಿ ಕೊಡ್ಲಿ. 2800 ಎಕರೆ ಅಲ್ಲಿ ಗೋಮಾಳ ಇದ್ದಂತದ್ದು ಇವತ್ತು 1600 ಎಕರೆಗೆ ಬಂದಿದೆ. ಒಂದು ಎಕರೆ ಹೆಚ್ಚು ಕಡಿಮೆ ಆದ್ರೆ ನಾ ರಾಜೀನಾಮೆ ಕೊಡ್ತೀನಿ, ರಾಜಕೀಯ ಜೀವನ ಅದ್ರ ಡೀಟೇಲ್ಸ್ ಕೊಡ್ಲಿ. ಮತ್ತೆ 80% ಪರವಾಗಿದ್ದಾರೆ ಅಂತ ಹೇಳ್ತಾರಲ್ಲ, ಇವ್ರು ಅಫಿಷಿಯಲ್ ಆಗಿ ನಾಳಿಕೆ ಫರ್ಮಾನ್ ಓಡಿಸ್ಬಿಡ್ಲಿ. 80% ರೈತರುಗಳು ಇವತ್ತು ಇಂಥವ್ರ ಪರ ಇದ್ದಾರೆ ಅಂತ ಹೇಳಿ ನಾವೆಲ್ಲರೂ ಹೋಗ್ಬಿಟ್ಟು 20% ರೈತರುಗಳು ನಾವು ಮನವೊಲಿಸ್ಬಿಡೋಣ ಮೇಡಮ್. ಆ ಒಂದು ಜವಾಬ್ದಾರಿ ನಾವು ತೆಗೆದುಕೊಂಡ್ಬಿಡ್ಬೇಡ. ಇದು ದೊಡ್ಡ ಸುಳ್ಳು. ಇವ್ರು ಹೇಳ್ತಾ ಇರ್ತಕ್ಕಂಥ ಒಂದು ಜವಾಬ್ದಾರಿತ ಸ್ಥಾನದಲ್ಲಿ ಇಟ್ಕೊಂಡು ಆ ಒಂದು ಕ್ಷೇತ್ರದ ಶಾಸಕರಾಗಿ ಅಲ್ಲಿರ್ತಕ್ಕಂಥ ರೈತರ ಮಕ್ಕಳುಗಳ ಸಮಸ್ಯೆನ ಕೇಳಬೇಕಾಗಿರ್ತಕ್ಕಂಥದ್ದು ಇವ್ರ ಕರ್ತವ್ಯ. ಇವ್ರು ಎಲ್ಲ ಕುತ್ಕೊಂಡು ಮಾತಾಡೋದಲ್ಲ. ಇವ್ರು ಇದುವರೆಗೂ ಸಹ ಬಿಡದಿಯ ಜಾಗಕ್ಕೆ ಹೋಗಿಲ್ಲ. ಅಲ್ಲಿ ನಡೀತಾ ಇರ್ತಕ್ಕ ಸುಮಾರು 1.5 ವರ್ಷ ಕಾಲದಿಂದ ನಡೀತಾ ಇದೆ ಅಲ್ಲಿ ಪ್ರತಿಭಟನೆ. ಯಾಕೆ ಹೋಗಿಲ್ಲ? ಅಲ್ಲಿ ಸಮಸ್ಯೆ ಆಗಿರ್ತಕ್ಕಂಥದ್ದು ಅವ್ರ ಕ್ಷೇತ್ರದಲ್ಲಿ. ಅವರ ಒಂದು ಆ ಹೆಣ್ಮಕ್ಳುಗಳು ಇವತ್ತು ಬೀದಿಗೆ ಬಿದ್ದಿದ್ದಾರೆ. ಆ ಹೆಣ್ಮಕ್ಳುಗಳ ಪರವಾಗಿ ಮಾತಾಡಬೇಕಾದ್ರೆ ಇವತ್ತು ಇವರ ಒಂದು ಅಗ್ಗಜಗ್ಗಾಟಕ್ಕೆ, ಇವರ ರಿಯಲ್ ಎಸ್ಟೇಟ್ ಮಾಫಿಯಾಕ್ಕೆ ಇವರು ಮಾಡ್ಬೇಕಾಗಿರ್ತಕ್ಕಂಥ ಜಗಜ್ಜಾಗಿರೋ ಎಷ್ಟು ಸಾವಿರ ಕೋಟಿ ಇದರಿಂದ ದಯವಿಟ್ಟು ಅವ್ರಿಗೆ ಮಾತಾಡ್ಬೇಡಿ. ನಾಗರಾಜ್ ಸರ್ ಇವಾಗ ಮೀಟಿಂಗ್ ಮಾಡ್ಬಿಟ್ಟೆ, ಕೊಡಕ್ ರೆಡಿ ಇಲ್ಲ ಅಂದ್ರು. ಇನ್ನು ಅವ್ರನ್ನ ಕರ್ಕೊಂಡಾಗ ನಾ ಏನ್ ಮಾಡ್ಲಿ? ಅಲ್ಲಿ ಸಿಎಂ ಹತ್ರ ಕೊಡಕ್ಕೆ ರೆಡಿ ಇಲ್ದೇ ಇರೋರ್ನ ಕರ್ಕೊಂಡಾಗ ನಾನೇನ್ ಮಾಡ್ಲಿ ಅಂತಂದ್ರಿ ಈಗ ಅವರು. ಮೇಡಮ್ ಅದೇ ಅವ್ರ ಉದ್ದೇಶನೇ ಉದ್ದ. ನೀವು ಕೊಟ್ರೆ ನೀವು ನಮ್ಮ ರೈತರು, ನೀವು ಭೂಮಿ ಕೊಟ್ರೆ ನಮ್ಮ ರೈತರು, ಇಲ್ಲಾಂದ್ರೆ ನೀವು ನಮ್ಮ ರೈತರಲ್ಲ. ಇವ್ರು ನೀವು ಕುಮಾರಸ್ವಾಮಿ ಕಡೆಯವರು. ಮೇಡಮ್ ನಾವು ಕಾಂಗ್ರೆಸ್ ಇದು ಭಾರಿ ಟ್ರೆಂಡ್ ಆಗ್ಬಿಟ್ಟಿದೆ. ಅಲ್ಲೂ ಅಷ್ಟೇ ಪಂಜಾಬ್ ಅಲ್ಲಿ ರೈತರು ಪ್ರತಿಭಟನೆ ಮಾಡಿದಾಗ, ಒಂದ್ ನಿಮಿಷ ದಿಲೀಪ್ ಅವರೇ ತಡ್ರಿ, ಪಂಜಾಬ್ ಅಲ್ಲಿ ರೈತರು ಹೋರಾಟ ಮಾಡ್ತಾರೆ. ಇವ್ರು ಖಲಿಸ್ತಾನಿಯವರು, ಇವರು ಪಾಕಿಸ್ತಾನದವರು. ನೀವು ಬಿಜೆಪಿನ ಪ್ರಶ್ನೆ ಮಾಡೋರೆಲ್ಲ ಪಾಕಿಸ್ತಾನ ನೋಡಿ ಮೇಡಮ್. ಒಂದು ಇನ್ನು ನೀವು ರೈತರ ಪರ ಮಾತಾಡಿದ್ರೆ ಕುಮಾರಸ್ವಾಮಿ ಪರದವರು ವಿಜೇಂದ್ರ ಅಲ್ಲರಿ. ಎಲ್ಲದಕ್ಕೂ ಎಲ್ಲ ರಾಜಕೀಯ ಮಾಡಿಟ್ರೆ ಇನ್ನು ರೈತರು ಎಲ್ಲಿಗೆ ಹೋಗ್ಬೇಕ್ರಿ? ಮೇಡಮ್ ಒಂದೇ ಗ್ರಾಮದಲ್ಲಿ ಮುಖಗಳು ನೋಡಕ್ ಅಗ್ದಾನ ಮಾಡ್ಬಿಟ್ಟಿದ್ದಾರೆ ಇವರು. ಒಂದೇ ಗ್ರಾಮದವ್ರು ನಾವು ಮುಖಗಳು ನೋಡಂಗಿಲ್ಲ, ಹಂಗ್ ಮಾಡ್ಬಿಟ್ಟವ್ರೆ. ಬರುತ್ತೆ ನಿಮ್ಗೆ ಗ್ರಾಮ ಇರುತ್ತಾ ಮುಂದಿನ ದಿನಗಳಲ್ಲಿ? ಗ್ರಾಮ ಇಲ್ಲ ನಿಮ್ಗೆ ಸರ್, ಅಡ್ರೆಸ್ ಇಲ್ಲ ನಿಮ್ಗೆ. ನಾಳೆ ಅಲ್ಲ ನಾನು ಕೇಳ್ತೀನಿ, ನಾಳೆ ಇದು ಬಂದ್ರೆ ಟೌನ್ಶಿಪ್ ಬಂದ್ರೆ ನಿಮ್ಗೆ ಅಲ್ಲಿ ಮನೆ ಇರುತ್ತಾ? ಮೇಡಮ್ ಇವ್ರು ಹೇಳ್ತಾ ಇರೋದು ಮೊದಲು ಮೇಡಮ್, ಇವ್ರು ಮೊದ್ಲು ಹೇಳಿದ್ರು ಏನು ಕಂದಾಯ ಗ್ರಾಮಗಳು 9 ಇದೆಲ್ಲ ಅದನ್ನ ಹಾಗೆ ಬಿಡ್ತೀವಿ ಅಂತ ಹೇಳಿದ್ರು. ಮೊದಲು ಕಂದಾಯ ಗ್ರಾಮಗಳನ್ನ ಎತ್ತಲ್ಲ ಅಂತ ಹೇಳಿದ್ರು. ಅದಾದ್ಮೇಲೆ ಇನ್ನೊಂದು ನೋಡಿಸ್ತಾರೆ, ನಾವು ಉಪಗ್ರಾಮಗಳನ್ನ ಕಂದಾಯ ಗ್ರಾಮಗಳನ್ನ ಮಾಡ್ತೀವಿ, ಆ ಗ್ರಾಮಗಳನ್ನ ಬಿಟ್ಬಿಡ್ತೀವಿ ಅಂತ ಹೇಳಿದ್ರು. ಅದ್ರಲ್ಲಿ ಎಷ್ಟೆಷ್ಟು ನಿಜಗಳಿದೆ. ಮೇಡಮ್ ನಮ್ಗೆ ಹೇಳಿ ನಾಗರಾಜ್ ಅವರೇ, ನನ್ಗೆ ಗೊತ್ತಿಲ್ಲ, ನಂಗೆ ಜ್ಞಾನದ ಮೇಡಮ್ ಇದರಲ್ಲಿ ಮೇಡಮ್ ಇಷ್ಟೊಂದು ನಿಮ್ ಮನೆಗಳು ಇರ್ತಾವ? ಓಲಿ ನಾಗರಾಜ್ ಮೇಡಮ್ ಒಂದು ನಿಮಿಷ. ಮೇಡಮ್ ಇಷ್ಟೊಂದು ಓಪನ್ ಆಗಿ ಇಷ್ಟೊಂದು ಸರ್ ಇರ್ತಾವ ಅವ್ರ ಮನೆಗಳೀಗ? ಅಲ್ಲಿ ಪ್ರಾಜೆಕ್ಟ್ ಸ್ಕೀಮ್ ಅಲ್ಲಿ ಏನಿರ್ತದೆ ಅಂದ್ರೆ, ಡೆವಲಪ್ ಲ್ಯಾಂಡ್ ಅನ್ನ 1% ಒಂದು ಶೇರ್ ಅಲ್ಲಿ ಕೊಡ್ಬೇಕಂತಿರ್ತದೆ. ಅಲ್ಲಿ ಅವ್ರ ಮನೆ ಕಟ್ಕೋಬಹುದು. ಡೆವಲಪ್ ಲ್ಯಾಂಡ್ ಕೊಡ್ತಾರೆ. ಕೇವಲ ಫೈನಾನ್ಷಿಯಲ್ ಕಾಂಪೆನ್ಸೇಷನ್ ಮಾತ್ರ ಅಲ್ಲ, ಧನ ಪರಿಹಾರ ಮಾತ್ರ ಇರೋದಿಲ್ಲ, ಅಭಿವೃದ್ಧಿ ಹೊಂದಿದ ಜಾಗವನ್ನು ಎಲ್ಲಿದೆ ಮನೆ ಅದಿರೋದಿಲ್ಲ. ಇನ್ಯಾವ ಮುಖ ನೋಡ್ಕೊಳ್ಳೋದು ಅದೆಲ್ಲ ಏನಿಲ್ಲ ಸರ್. ಇತ್ತೀಚೆಗೊಂದು ಸಿನಿಮಾ ನೋಡಿದೆ ಸರ್, ಪೆದ್ದಿ ಅಂತ, ತೆಲುಗು ಸಿನಿಮಾ ಸರ್. ಪೆದ್ದಿ ಅಂತ ಒಂದು ತೆಲುಗು ಸಿನಿಮಾ ಸರ್ ನೋಡಿದೆ ಸರ್. ಅದ್ರಲ್ಲಿ ಪಾಪ ಆ ಹುಡುಗ ರೈಲ್ವೆ ಸ್ಟೇಷನ್ ಆ ಗ್ರಾಮಕ್ಕೆ ಅಡ್ರೆಸ್ ಇರಲ್ಲ, ಆತನಿಗೊಂದು ಮತದಾರರ ಚೀಟಿ ಇರೋದಿಲ್ಲ. ಬಟ್ ನ್ಯಾಷನಲ್ ಲೆವೆಲ್ ಚಾಂಪಿಯನ್ ಆಗ್ತಾರೆ. ಕೊನೆಗೆ ನ್ಯಾಷನಲ್ ಚಾಂಪಿಯನ್ ಆಗಿ ಗೋಲ್ಡ್ ಮೆಡಲ್ ಹಾಕುವಾಗ ನಂಗೆ ಗೋಲ್ಡ್ ಮೆಡಲ್ ಬೇಡ, ನಮ್ಮ ಊರಿಗೊಂದು ರೈಲ್ವೆ ಸ್ಟೇಷನ್ ಬೇಕು, ನಮ್ಮ ಊರಿಗೊಂದು ಐಡೆಂಟಿಫಿಕೇಶನ್ ಬೇಕು ಅಂತ ಆ ಲೆವೆಲ್ಗೆ ಹೋರಾಟ. ಒಂದು ಗ್ರಾಮಕ್ಕೆ ಐಡೆಂಟಿಫಿಕೇಶನ್ ಕೊಡಕ್ಕೆ ಆ ಮನುಷ್ಯ ಕಾಲು ಮುರ್ಕೊಂಡು ಹೋಗಿ ನ್ಯಾಷನಲ್ ಚಾಂಪಿಯನ್ ಆಗ್ತಾರೆ. ಸೊ ಅದೆಲ್ಲ ಬಿಡಿ. ಅಂದ್ರೆ ಹೇಳೋದು, ನಾಳೆ ನೀವು ಅಡ್ರೆಸ್ ಇಲ್ದಂಗೆ ಆಗ್ತೀರಿ ಇಂತ. ಮೇಡಮ್ ನಾವು ಅದನ್ನೇ ಹೇಳ್ತಾ ಇರೋದು. ಯಾಕಂದ್ರೆ ಅಲ್ಲಿ ಎಲ್ರಿಗೂ ಭಾವನೆಗಳಿರ್ತದೆ. ಬಾಲಕೃಷ್ಣ ಅವರು ಅವ್ರದ್ದು ಹಿರಿಯರ ಸಮಾಧಿಗೆ ಪೂಜೆ ಮಾಡ್ತಾರೆ, ಬೇರೆಯವ್ರಿಗೆ ಭಾವನೆಗಳಿರಲ್ವಾ? ಅದಕ್ಕಾಗಿ ಅವ್ರ ಭಾವನೆಗಳಿಗೆ ಇರ್ತದೆ, ಅವ್ರ ಭಾವನೆಗಳಿಗೆ ಬೆಲೆ ಕೊಡಬೇಕು. ಓಕೆ, ಅಭಿವೃದ್ಧಿನೇ ಮೇಡಮ್. ನಾನು ಒಂದೇ ವಿಚಾರ ಹೇಳೋದು, ಅವತ್ತು ಕುಮಾರಸ್ವಾಮಿ ಅವ್ರಿಗೂ ನಮ್ಮ ರೈತರು ಭೂಮಿ ಕೊಡಲ್ಲ ಅಂತ ಹೇಳಿದ್ದು. ಇವತ್ತು DK ಶಿವಕುಮಾರ್ಗೂ ಭೂಮಿ ಕೊಡಲ್ಲ ಅಂತ ಹೇಳಿದ್ದು. ಸೆಂಟ್ರಲ್ ಯಡಿಯೂರಪ್ಪನವ್ರಿಗೂ ಅಷ್ಟೇ ಭೂಮಿ ಕೊಡಲ್ಲ ಅಂತ ಹೇಳಿದ್ದು. ನೀವು ಯಾರು ಬಂದರೂ ಅಷ್ಟೇ, ನಾವು ಭೂಮಿ ಕೊಡಲ್ಲ ಇಷ್ಟೇ.
ಏನ್ ಮಾಡ್ತೀರಿ? ಕೊಡಕ್ ನಾವು ರೆಡಿ ಕೊಡಲ್ಲ. ಇದಾರಲ್ಲ ಜನ ಅವ್ರು ನಾವು ಏನ್- ಅಲ್ಲ, ನೀವು ಕೊಡೋರ್ ಮಾತ್ರ ರೈತರು, ಕೊಡದೇ ಇರೋರು ಮಾತ್ರ ರೈತರು, ಮೇಡಮ್ ಎಲ್ಲೇ ಕೊಡೋರೆಲ್ಲ ನಮ್ಮ ಕೈಲಿ ರೈತರು ಎಲ್ಲೇ ಆಗುತ್ತೆ ಅಲ್ಲಿವರೆಗೂ ಫೈಟ್ ಮಾಡ್ತೀವಿ ಮೇಡಮ್. ಅಲ್ಲ. ಇವಾಗ ಸರ್ ನಿಮ್ಗೆ ನೀವು ಬಿಟ್ಕೊಡಲ್ಲ, ನಾವು ಬಿಟ್ಕೊಡಕ್ ರೆಡಿ ಇದೀವಿ ಹಾ ಅಂತ ಅನ್ನೋರು ಅಲ್ಲ ತಾಳ್ರಿ ಅಂತಂದ್ರೆ ನೀವು ಸರ್ವೆ ಮಾಡಕ್ ಬಿಟ್ಟಿಲ್ವಲ್ಲ ಮೇಡಮ್. ಈಗ ಅವ್ರು ನಾನೇ ಹೇಳ್ತಾ ಇದ್ದೆ. ನೀವ್ ಯಾರು? ಮೇಡಮ್, ಅವ್ರ ನಾವು ಭೂಮಿಯಲ್ಲಿ ಸರ್ವೆ ಮೇಡಮ್, ಮಾಡಕ್ಕೆ ನಾವು- ನೀವ್ ಯಾಕೆ ತಡೆಯೋದು ಮೇಡಮ್, ನಾವು ರೈತ ಸಂಘದಿಂದ ಸ್ಟಾರ್ಟಿಂಗ್ ಇಂದ ಮೊದಲಿಂದ ಕೇಳ್ತಾ ಇರೋದು ಇದೆ. ಇಷ್ಟನ್ನ ಕೇಳ್ತಾರೆ ಏನು ಗೊತ್ತಾ, ನಾವು ಸಿಂಪಲ್ ದಯವಿಟ್ಟು ಗ್ರಾಮ ಸಭೆಗಳನ್ನ ನಡೆಸಿ ರೈತರುಗಳನ್ನ ಒಪ್ಪಿಗೆ ತಗೊಂಡು ನೀವು ಮಾಡಿ. ಒಂದೇ ಒಂದು ಗ್ರಾಮ ಸಭೆಗಳನ್ನ ನಡೆಸಿಲ್ಲ, ಒಂದೇ ಒಂದು